ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರು ಬರೋಣ. ರಿಜ್ವಾನ್ ಅರ್ಷದ್ ಶಿವಾಜಿನಗರ ಶಾಸಕರು, ಇವರು ಕೂಡ 2ನೇ ಬಾರಿ ಶಾಸಕರಾಗಿದ್ದಾರೆ. ಮುಸ್ಲಿಂ ಅಲ್ಪಸಂಖ್ಯಾತ ಕಮ್ಯುನಿಟಿಗೆ ಸೇರಿದಂಥವ್ರು, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರ, ಯೂತ್ ಕಾಂಗ್ರೆಸ್ನ ಬಂದಂಥವ್ರು. ರಿಜ್ವಾನ್ ಅರ್ಷದ್ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಜಮೀರ್ ಆಟವನ್ನು ಕಟ್ ಮಾಡಿ ನಾವು ಕಾಂಗ್ರೆಸ್ ಪರ ಇದ್ದೀವಿ ಅಂತ ತೋರಿಸಿದ್ದು ಇದೇ ರಿಜ್ವಾನ್ ಅರ್ಷದ್ ನನ್ನ ಟೀಮ್. ರಾಹುಲ್ ಗಾಂಧಿಗೆ ಕೂಡ ಅತ್ಯಾಪ್ತರು. ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ಸಪೋರ್ಟಿವ್ ಆಗಿರ್ತಾರೆ, ಯಾವ ಬಣನ ಗುರುಸ್ಕೊಂಡಿಲ್ಲ, ಬಟ್ ಇಬ್ಬರ ಜೊತೆ ಚೆನ್ನಾಗಿದ್ದಾರೆ ಅನ್ನೋ ಒಂದು ಮಾಹಿತಿ. ಸೊ ಇವರು ಹೆಸರು ಕೇಳಿ ಬರ್ತಾ ಇದೆ ಈಗ ಅಲ್ಪಸಂಖ್ಯಾತ ವಿಭಾಗದ ಮತ್ತು ಬೆಂಗಳೂರಿಂದ. ಸೊ ರಿಜ್ವಾನ್ ಅರ್ಷದ್ಗೆ ಚಾನ್ಸ್ ಸಿಗ್ಬೋದಾ? ರಿಜ್ವಾನ್ ಅರ್ಷದ್, ರೋಷನ್ ಬೇಗ್ ಕಾಂಗ್ರೆಸ್ ಅಲ್ಲಿ ಇರೋರ್ಗು ಕೂಡ ರಿಜ್ವಾನ್ ಅರ್ಷದ್ ಟೈಮ್ ಸರಿ ಇರಲಿಲ್ಲ. ಹೌದೌದು. ರೋಷನ್ ಬೇಗ್ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಹೋದ್ರು ಆಪರೇಷನ್ ಕಮಲಾ ಸಂದರ್ಭದಲ್ಲಿ. ಕಾಂಗ್ರೆಸ್ ಅವರು ಬೇರೆ ಬೇರೆ ಆರೋಪಗಳು ಕೂಡ ಬಂದು IMA ಕೇಸು ಅದು ಇದು ಅಂತ ಆಳು ಮೂಳು ಅಂತ ಹೇಳ್ಬಿಟ್ಟು ಅವ್ರು ಹೋದ ಬಳಿಕ ಇವ್ರ ಲಕ್ ಚೇಂಜ್ ಆಯ್ತು. 2 ಬಾರಿ ವಿಧಾನಸಭೆ ಗೆದ್ರು. ಜೊತೆಗೆ ಇದಕ್ಕೂ ಮೊದಲು ಒಮ್ಮೆ ಪರಿಷತ್ ಸದಸ್ಯರು ಆಗಿದ್ರು. ಅದಕ್ಕೂ ಮೊದಲು 2 ಬಾರಿ ಲೋಕಸಭೆಗೆ ನಿಂತಿದ್ರು. ರಿಜ್ವಾನ್ ಅರ್ಷದ್ಗೆ ಇನ್ನೇನು ರಿಜ್ವಾನ್ ಅರ್ಷದ್ ಬಗ್ಗೆ ನೆಗೆಟಿವ್ ಚರ್ಚೆ ಆಗುವಂತ ಸಂದರ್ಭದಲ್ಲಿ ರೋಷನ್ ಬೇಗ್ ಕಾಂಗ್ರೆಸ್ ಬಿಟ್ರು. ಆ ಲಕ್ ಅವ್ರಿಗಿದ್ದಂತ ಲಕ್ ಇವ್ರಿಗೆ ಶಿಫ್ಟ್ ಆಯ್ತು. ಹೀಗಾಗಿ 2 ಬಾರಿ ಗೆದ್ರು ಅಂತವ್ರು. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ಗೆ ನಿಷ್ಠ. ಮೊನ್ನೆ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಈಗ ಜಮೀರ್ ಅಹಮದ್ ಖಾನ್ ಕೊಡ್ಲಿಲ್ಲ ಅಂದ್ರೆ ಇವ್ರಿಗೆ ಕೊಡ್ಬೇಕು ಅಂದ್ರೆ ಲೆಕ್ಕಾಚಾರ. ಜಮೀರ್ ಅಷ್ಟು ಸುಲಭವಾಗಿ ಬಿಡ್ತಾರ? ಹಂಗೇನಾಗಲ್ಲ. ಏನಂದ್ರೆ ಈಗ ಬೆಂಗಳೂರಲ್ಲಿ ಇಬ್ರು ಕೊಡೋ ಚಾನ್ಸ್ ಇದ್ದೇ ಇದೆ. ಮುಸ್ಲಿಮರಲ್ಲಿ ಇನ್ನಿಬ್ರು ಮಾಡ್ಲೇಬೇಕು. ಜಮೀರ್ಗೆ ಒಬ್ರು ಸಿದ್ದರಾಮಯ್ಯ CM ಆಗಿದ್ದಾಗ ಇಬ್ಬರೇ ಆಗಿತ್ತಾನೆ, ಜಮೀರ್ ಮತ್ತೆ ರಹೀಂ ಖಾನ್. ಬಟ್ ಸ್ಪೀಕರ್ ಆಗಿದ್ರಲ್ಲ ಯುಟಿ ಖಾದರ್. 3 ಸ್ಪೀಕರ್ ಲೆಕ್ಕಾಚಾರ. ಈ ಬಾರಿ ಸ್ಪೀಕರ್ ನನಗೇನೋ ಯುಟಿ ಖಾದರ್ ಅಂತವ್ರು ಯಾರು ಆ ಸಮುದಾಯದಲ್ಲಿ ಸ್ಪೀಕರ್ಗೆ ಸ್ಪಷ್ಟವಾಗಿ ಯಾರಿಗೂ ಇಲ್ಲ. ಯಾರು ಅಲ್ಪಸಂಖ್ಯಾತ ನಾಯಕರು ಇಲ್ಲ. ಅಲ್ಲ, ರಿಜ್ವಾನ್ ಅರ್ಷದ್ ಆಗೋದು ಅಷ್ಟು ಸುಲಭ ಇಲ್ಲ. ಆದ್ರೆ ಪ್ರಯತ್ನಗಳಂತೂ. ಆಮೇಲೆ ಸಲೀಂ ಹೆಸರಿತ್ತು. ಆಮೇಲೆ ಇನ್ನು ತನ್ವೀರ್ ಸೇಠ್ ಸೀನಿಯರ್, ಜಮೀರ್ ಸೀನಿಯರ್. ಜಮೀರ್ ಏನ್ ಸಮಸ್ಯೆ ಅಂದ್ರೆ ದಾವಣಗೆರೆ ಸಮಸ್ಯೆ. ಹಾಗಾಗಿ ಅದೆಲ್ಲವನ್ನು ಕೂಡ ಬಟಾ ಬಯಲ್ ಮಾಡಿದ್ದು ರಿಜ್ವಾನ್ ಮತ್ತೆ ಸಲೀಮು. ಇವರಿಬ್ಬರ ನಡುವೆ ಹ್ಯಾರಿಸ್ ಇದ್ದಾರೆ. ಬಟ್ ಹ್ಯಾರಿಸ್ ಬಿಡಿ ಅಧ್ಯಕ್ಷರಾಗಿದ್ದಾರೆ. ಚರ್ಚೆ ಹೆಚ್ಚು ಆಗ್ತಾ ಇಲ್ಲ.